ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರಜರಯುತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿ ಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ನಿನ್ನೆ ನಾವು ನೋಡಿದೆವು, ಮಸಣದಲ್ಲಿ ಒಬ್ಬ ಹುಡುಗ ಸತ್ತು ಬಿದ್ದಿದ್ದಾನೆ. ಆಗಿನ ಕಾಲದ ಪದ್ಧತಿಯಂತೆ ಆ ಮಗುವನ್ನ ಸುಡುವ ಹಾಗೆ ಇಲ್ಲ, ಹೂಳುವ ಹಾಗೆಯೂ ಇಲ್ಲ. ಅವನನ್ನ ಒಂದು ಕಡೆ ಇಟ್ಟುಬಿಟ್ಟು ಬರಬೇಕು, ಅವತ್ತಿನ ಪದ್ಧತಿ. ಹಾಗೆ ಇಟ್ಟು ಬರೋದಕ್ಕೆ ಹೋದಾಗ ಎರಡು ಹೊಂಚಾಗ್ತಾ ಇದ್ವು. ಒಂದು ಹದ್ದು, ಇನ್ನೊಂದು ನದಿ. ಹದ್ದಿಗೆ ರಾತ್ರಿ ಆದ್ಮೇಲೆ ತಿನ್ನಲಿಕ್ಕಾಗಲ್ಲ. ಅದಕ್ಕಾಗಿ ಆ ಹದ್ದು ಅವರಿಗೆ ಹೇಳೋದು, ಬೇಗ ಹೋಗಿ ಯಾಕಿಲ್ಲ ಇರ್ತೀರಾ, ಸಮಯ ಸಂಹಾರ, ಅದಕ್ಕೆ ನನಗೆ ಹೇಗಾದ್ರೂ ಮಾಡಿ ಪೋಸ್ಟ್ಪೋನ್ ಮಾಡಿಸಿದ್ರೆ ಅವ್ರು ಅಲ್ಲೇ ಇದ್ರೆ ಹದ್ದು ಬರಲ್ಲ. ಹದ್ದು ಈ ರಾತ್ರಿ ಆಗೋದ್ರೆ ಆಮೇಲೂ ಹದ್ದು ಬರಲ್ಲ, ನಾನು ಹೋಗಿ ತಿನ್ನಬಹುದು. ಹೀಗೆ ಆ ಹೆಣದ ಮೇಲಿನ ಆಸೆಗಾಗಿ ಎರಡೂ ಕಡೆ ಹೊಂಚಾಗ್ತಾ ಇದ್ವು. ಆವಾಗ ಬಂದ ಮಾತುಗಳನ್ನು ನೋಡ್ತಾ ಇದ್ರೆ ನಮಗೆ ಯಾವುದರ ಮಾತನ್ನು ಕೇಳಿದ್ರು ಸತ್ಯ ಅಂತ ಅನ್ಸುತ್ತೆ. ಅಷ್ಟು ಚೆನ್ನಾದ ತರ್ಕಗಳು. ಹಾಗೆ ಹೇಳ್ತಾ ಇತ್ತು, ಜಂಬುಕಃ ಇಮಂ ಕನಕವರ್ಣಾಂಗಂ ಭೂಷಣೈಃ ಗೃದ್ರದ್ದಾಗಿದೆಯಾ ಅಂತ. ಹೌದಾ? ಗೃಧ್ರ ಅದ್ಯವರತ ಸಹಸ್ರಂ ಮೇ, ಅದು ಹೇಳಿತು. ನಾನು 1000 ವರ್ಷದಿಂದ ನೋಡ್ತಾ ಇದ್ದೇನೆ, ದೀರ್ಘಕಾಲ ಬಾಳಿ ನೋಡಿದ್ದೇನೆ. ಇಲ್ಲಿ ಯಾರೂ ಎದ್ದು ಹೋಗಿ ಯಾರು ಇಲ್ಲ, ಹೋಗಿ ಬರುತ್ತೇನೆ ಅಂತ ಹೇಳಿ ಯಾರು ಇಲ್ಲ. ಅದರಿಂದ ಯಾಕೆ ಸುಮ್ಮನೆ ಕಾಯ್ತಾ ಇದ್ದೀರಾ, ಹೊರಡ್ರಿ. ಹೊರಟ್ರು ಅವರು. ಆಗ ನರಿ ಹೇಳಿತು, ಇಮಂ ಕನಕ ವರ್ಣಾಂಗಂ ಭೂಷಣೈ ಸಮಲಂಕೃತಂ ಗೃಧ್ರ ವಾಕ್ಯಾತ್ ಕಥಂ ಪುತ್ರಂ ತ್ಯಕ್ಷಧ್ವಂ ಪಿತೃಪಿಂಡದಂ. ಆಹಾ, ನೋಡಿ ಆ ಮಗುವನ್ನ, ಇನ್ನು ಬಂಗಾರದ ಮೈಬಣ್ಣ, ಭೂಷಣೈ ಸಮಲಂಕೃತಂ, ಆಭರಣಗಳನ್ನ ಬೇರೆ ಇಟ್ಟಿದ್ದೀರಾ, ಅದನ್ನು ಬಿಟ್ಟು ಹೋಗ್ತಾ ಇದ್ದೀರಾ. ಅದ್ಯಾವುದೋ ಮತಿಗೆಟ್ಟ ಹದ್ದು ಹೇಳ್ತಾ ಇದೆ ಅಂತ ಹೇಳಿ ಹೇಗೆ ಹೋಗ್ತೀರಾ? ಇದು ಪಿತೃಪಿಂಡದ. ಈ ಮಗು ಮುಂದೆ ಬದುಕಿದ್ರೆ ನಿಮಗೆ ಪಿಂಡವನ್ನೆಲ್ಲ ಇಡೋದು ಇವನೇ, ಉತ್ತರ ಕ್ರಿಯೆಗಳನ್ನೆಲ್ಲ ಮಾಡೋನು ಇವನೇ. ನ ಸ್ನೇಹಸ್ಯ ವಿರೋಧೋಸ್ತಿ ವಿಲಾಪ ರುದಿತಸ್ಯ ಚ ಮೃತಸ್ಯಾಸ್ಯ ಪರಿತ್ಯಾಗಾತ್ ತಾಪೋವೋ ಭವಿತಾ ಧ್ರುವಂ. ಏನೇ ಆಗಲಿ, ನ ಸ್ನೇಹಸ್ಯ ವಿರೋಧೋಸ್ತಿ, ಸ್ನೇಹಕ್ಕೆ ವಿರೋಧ ಇಲ್ಲ. ಅಳಬಾರದು ಅಂತ ಹೇಳ್ತಾರೆಯೇ, ಆಮೇಲೆ ನಾಳೆ ಅಯ್ಯೋ ಇನ್ನೊಂದು ಸ್ವಲ್ಪ ಮಗುವಿನ ಮುಖ ನೋಡಬಹುದಿತ್ತು ಅಂತ ನಿಮಗನ್ನಿಸಬಾರದು. ನೀವು ಈಗ ಬಿಟ್ಟೊಟ್ಟೋಗ್ರಿ, ಮುಂದೆ ಯಾವತ್ತೋ ಒಂದು ದಿವಸ ನಿಮ್ಮನ್ನ ಕಾಡುತ್ತೆ. ಅಯ್ಯೋ ಮಗುವಿನ ಮುಖ ಒಂದು ಸ್ವಲ್ಪ ಹೊತ್ತು ನೋಡಬೇಕಿತ್ತು, ಯಾವುದೋ ಅವಿವೇಕೆ ಹದ್ದು ಹೇಳಿತು ಅಂತ ಬಂದ್ಬಿಟ್ವಿ ಅಂತ ನೀವೇ ಬೈಕೋತೀರ. ಹಾಗಾಗಬಾರದು ಅಂದ್ರೆ ಇನ್ನೂ ಅಲ್ಲಿರಿ. ಶ್ರೂಯತೆ ಶಂಭುಕೆ ಶೂದ್ರೇ
ಹತೆ ಬ್ರಾಹ್ಮಣಧಾರಕ ಜೀವಿತೋ ಧರ್ಮಮಾಸಾದ್ಯ ರಾಮಾತ್ ಸತ್ಯಪರಾಕ್ರಮಾತ್. ನೋಡಿ, ಅದು ಹೇಳ್ತಲ್ಲ, ನಾನು ಸಾವಿರಾರು ವರ್ಷ ನೋಡ್ತಾ ಇದ್ದೀನಿ, ಸತ್ತವ್ರು ಯಾರು ಎದ್ದಿಲ್ಲ ಅಂತ. ಯಾಕೆ ಕೇಳಿಲ್ವಾ ನೀವು? ಸತ್ತವ್ರು ಎದ್ದು ಬಂದಿದ್ದು ಕೇಳಲಿಲ್ವಾ? ಶಂಭುಕ ಅಂತ ಒಬ್ಬ ಅಸುರ, ಅವನು ತಪಸ್ ಮಾಡ್ತಾ ಇದ್ದ. ಅವನ ಲೋಕ ನಾಶಕವಾದ ತಪಸ್ಸನ್ನ ಮಾಡಿ ಒಂದು ಮಗು ಸತ್ತೋಯ್ತು. ಆಗ ರಾಮ ಅವನನ್ನು ಕೊಂದ, ಮಗು ಬದುಕಿತ್ತು. ಅದರಿಂದಾಗಿ ಕಾರಣ ಅಂದ್ರೆ ಇದೇ ಅಲ್ಲ, ಇನ್ಯಾವುದೋ ಒಂದಿರುತ್ತೆ. ಬಟರ್ಫ್ಲೈ ಎಫೆಕ್ಟ್ ಅಂತ ಹೇಳ್ತಾರೆ ನೋಡಿ ಇಕಾಲಜಿಯಲ್ಲಿ. ಎಲ್ಲಿಯೋ ಒಂದು ಚಿಟ್ಟೆ ರೆಕ್ಕೆ ಬೀಸಿದರೆ ವಿಶ್ವದ ಒಂದು ಭಾಗದಲ್ಲಿ ಚಿಟ್ಟೆ ಒಂದು ರೆಕ್ಕೆ ಬೀಸಿದರೆ ಇನ್ನೊಂದು ಭಾಗದಲ್ಲಿ ಪ್ರಳಯ ಉಂಟಾಗತ್ತೆ. ಹಾಗೆ ಯಾಕೆ ಆಗಬಾರದು? ಆಗಬಹುದು, ಬದುಕಬಹುದು. ಆಮೇಲೆ ಅದು ಹೇಳಿತಲ್ಲ, ಸತ್ತವರು ಯಾರು ಬದುಕೋಲ್ಲ ಅಂತ. ತಥಾ ಶ್ವೈತ್ಯಸ್ಯ ರಾಜರಶೇ ಬಾಲೋ ದಿಷ್ಟಾಂತಮಾಗತಃ ಮುನಿನಾ ಧರ್ಮ ನಿತ್ಯೇನ ಮೃತ ಸಂಜೀವಿತ ಪುನಃ. ಶ್ವೇತ ಅಂತ ಒಬ್ಬ ರಾಜ, ಅವನ ಮಗ ಸತ್ತೋದ. ಅವನು ಅಳ್ತಾ ಇದ್ದಾಗ ಒಬ್ಬ ಮುನಿಯಿಂದ ಬದುಕಿದ. ಆ ರೀತಿ ನಿಮ್ಮ ಮಗನಿಗೂ ಆಗಬಾರದು ಅಂತ ಉಂಟೆ. ಯಥಾ ಕಶ್ಚಿತ್ ಭವೇತ್ ಸಿದ್ಧ ಋಷಿರ್ವಾ ದೇವತಾಪಿ ವಾ ಕೃಪಣಾನಾಮನುಕ್ರೋಶಂ ಕುರಿಯಾದ್ವೋ ರುದತಾಮಿಹ. ಯಾರೋ ಒಬ್ಬ ಋಷಿಯೋ ದೇವತೆಯೋ ನಿಮ್ಮ ಪ್ರಾಮಾಣಿಕವಾದ ಅಳಲನ್ನ ಕೇಳಿ ಯಾಕೆ ನಿಮ್ಗೆ ಅನುಗ್ರಹ ಮಾಡಬಾರದು? ಯಾರಿಗೂ ಗೊತ್ತು? ಇಲ್ಲ ಇರಿ. ಇತ್ಯುಕ್ತಾಸ್ತೇನ್ಯವರ್ತಂತ ಶೋಕಾರ್ಥ ಪುತ್ರವತ್ಸಲಾಹ ಅಂಕೆ ಶಿರಸ್ಸಮಾಧಾಯ ರುರುದುಹು ಬಹುವಿಸ್ತರಂ. ಆ ಮಗುವಿನ ತಲೆಯನ್ನ ತೊಡೆಯ ಮೇಲಿಟ್ಟುಕೊಂಡು ಅಳ್ಳಿಕ್ಕೆ ಶುರು ಮಾಡಿದ್ರು. ಆಗ ಎರಡೂ ಕಡೆ, ಕೆಳಗಡೆಯಿಂದ ನರಿ, ಮೇಲ್ಗಡೆಯಿಂದ ಹದ್ದು ತೀರ ಹತ್ರ ಬಂದ್ಬಿಟ್ಟು ಆ ಹದ್ದು ಹೇಳ್ತಾ ಇದೆ, ಅಶ್ರುಪಾತ ಪರಿಕ್ಲಿನ್ನ ಪಾಣಿಸ್ಪರ್ಶ ಪ್ರಪೀಡಿತ ಗೃಧ್ರ ಧರ್ಮರಾಜ ಪ್ರಯೋಗಾಚ್ಚ ದೀರ್ಘ ನಿದ್ರಾಂ ಪ್ರವೇಶಿತ. ಅಯ್ಯೋ ಮಂಕುಗಳೇ, ನೀವಿಟ್ಟು ಜೋರಾಗಿ ಅಳ್ತಾ ಇದ್ರೆ ಬಿಸಿ ಉಸಿರು, ಬಿಸಿ ನೀರು, ಕಣ್ಣೀರು ಹೆಣದ ಮೇಲೆ ಬಿದ್ದರೆ ಏನಾದರೂ ಪರಿಣಾಮ ಉಂಟಾಗತ್ತಾ? ಪಾಣಿಸ್ಪರ್ಶ ಪ್ರಪೀಡಿತ. ಮಗು ಮಗು ಅಂತ ಹೇಳಿ ಇಷ್ಟೊಂದು ಅಲಗಾಡಿಸ್ತಾ ಇದ್ರೆ ನಿದ್ರೆ ಇದ್ರೆ ಎದ್ಬಿಡ್ತಿರ್ಲಿಲ್ವಾ? ಅದು ಹೋಗಿರೋದು ನಿದ್ರೆ ಅಲ್ಲಪ್ಪ, ದೀರ್ಘ ನಿದ್ರೆ. ಧರ್ಮರಾಜ ಪ್ರಯೋಗಾಚ್ಚ ದೀರ್ಘ ನಿದ್ರಾಂ ಪ್ರವೇಶಿತ ತಪಸಾಪಿ ಸಂಯುಕ್ತೋ ಜನಕಾಲೇನ ಹನ್ಯತೆ ಸರ್ವಸ್ನೇಹಾವಸಕ್ತಾನಾಂ ಇದಂ ಹಿ ಸ್ನೇಹವರ್ತನಂ. ಆ ವಿವೇಕಿ ನರಿ ಹೇಳ್ತಾ ಇದೆ, ಯಾರೋ ಒಬ್ಬ ತಪಸ್ಸಿದ್ದ ಬಂದ್ಬಿಟ್ಟು ಬದುಕಿಸ್ಬಿಡ್ತಾನಂತೆ, ಯಾರೋ ಒಬ್ಬ ದೇವತೆ ಬಂದು ಬದುಕಿಸ್ತಾನಂತೆ. ಅವನು ಕಾಲ ಆದ್ಮೇಲೆ ಹೋಗೋದೆ, ಅವನೇನು ಬದುಕಿಸೋದು? ಆ ತರಹ ಬದುಕಿಸಿದವನ್ನ ಹುಡ್ಕೊಂಡು ಬರ್ಲಿಕ್ಕಾಗತ್ತ? ಅವನು ಸತ್ತಾಗಿರ್ತಾನೆ. ಬಾಲವೃದ್ಧ ಸಹಸ್ರಾಣಿ ಸದಾ ಸಂತ್ಯಜ್ಯ ಬಾಂಧವಾ ದಿವಸಾನಿ ಚ ರಾತ್ರಿಶ್ಚ ದುಃಖಂ ತಿಷ್ಟಂತಿ ಭೂತಲೇ. ಸಾವಿರಾರು ಬಾಲಕರು, ಸಾವಿರಾರು ಮುದುಕರು ಹಗಲು ರಾತ್ರಿಗಳನ್ನ ದುಃಖಮಯವಾಗಿ ಕಳೀತಾರೆ ತಾವು ಬಯಸಿದವರನ್ನ ಬಿಟ್ಟು. ಅಲಂ ನಿರ್ಬಂಧಮಾಲಂಬ್ಯ ಅಪ್ರತ್ಯಯಂ ಕುತೋ ಹ್ಯಸ್ಯ ಪುನರಜ್ಜೇಹ ಜೀವಿತಂ. ಅಲ್ಲ, ನೀವು ಆಗಲೇಬೇಕು, ಇವನು ಬದುಕಲೇಬೇಕು ಅಂತ ಅಳ್ತಾ ಇದ್ರೆ ಅಳು ಅನ್ನೋದು ಬದುಕಿಗೆ ಹೇಗೆ ಕಾರಣ ಆಗತ್ತೆ? ಅಳು ಅನ್ನೋದು ಬದುಕಿಗೆ ಕಾರಣ ಅಲ್ಲ. ಬದುಕು ಇರಬೇಕಾದ್ರೆ ಹೃದಯ ಬಡಿಬೇಕು, ನಾಡಿ ಮಿಡಿಬೇಕು, ನೆತ್ತರು ಹರಿಬೇಕು, ಅದು ಕಾರಣ.
ಹತ್ರ ಬದುಕೋದಾಗಿದ್ದಿದ್ರೆ ಅಳ್ತಾನೇ ಇರ್ತಿದ್ರು ಎಲ್ಲ. ಅದರಿಂದಾಗಿ ನೈಷ ಜಂಬುಕ ವಾಕ್ಯೇನ ಪುನಃ ಪ್ರಾಪ್ಸ್ಯತಿ ಜೀವಿತಂ ಮೃತಸ್ಯ ಉತ್ಸೃಷ್ಟ ದೇಹಸ್ಯ ಪುನರ್ದೇಹೋ ನ ವಿದ್ಯತೆ. ಈ ನರಿಯ ಮಾತಿನಿಂದ ಮತ್ತೆ ವಾಪಸ್ ಬರುತ್ತೆ ಜೀವ ಅಂತ ಅನ್ಕೊಳ್ಬೇಡಿ. ದೇಹವನ್ನು ತೊರೆದವನಿಗೆ ದೇಹ ಮತ್ತೆ ಬರೋದೇ ಇಲ್ಲ, ಇದೇ ದೇಹ ಬರಲ್ಲ. ನವೈ ಮೂರ್ತಿ ಪ್ರದಾನೇನ ಜಂಬುಕಾನಾಂ ಚತೈರಪಿ ಬಾಲಸ್ಯ ಜೀವಶ್ಚಕ್ಯೋಯಂ ಅಥ ವರ್ಷಶತೈರಪಿ. 100 ಮೂರ್ತಿಗಳನ್ನು ತಂದು ಪೂಜೆ ಮಾಡ್ರಿ, ಅಥವಾ ಇದೇ ಶರೀರವನ್ನು ಇಟ್ಕೊಂಡಿರಿ. ಇವತ್ತಲ್ಲ ನಾಳೆ ದೇಹ ಯಾವುದೋ ಒಂದು ಜೀವ ಬಂದು ಸೇರ್ಕೊಂಡ್ಬಿಡತ್ತೆ ಅಂತ ಇದನ್ನು ಚೆನ್ನಾಗಿ ಕಾಪಾಡಿದ್ರು ಅದೇನು ಬರಲ್ಲ. ಏನು ಆ ತರಹದ 100 ನರಿಗಳು ಬಂದರೂ ಈ ಜೀವ ಬರಲ್ಲ ಇದಕ್ಕೆ. ಅಥ ರುದ್ರಕುಮಾರೋ ವಾ ಬ್ರಹ್ಮ ವಾ ವಿಷ್ಣುರೇವ ಚ ಪರಮಸ್ಮೈ ಪ್ರಯಚ್ಛಂತಿ ತಥೋ ಜೀವೇದಯಂ ಪುನಃ. ಸ್ಕಂದನೋ ರುದ್ರನೋ ಬ್ರಹ್ಮನೋ ವಿಷ್ಣುವೋ ಯಾರಾದರೂ ವರ ಕೊಟ್ರೆ ಬದುಕಬಹುದೇನೋಪ್ಪ. ನೈವ ಬಾಷ್ಪ ವಿಮೋಕ್ಷೇಣ ನ ಚ ಶ್ವಾಸಕೃತೇನ ವೈ ನ ದೀರ್ಘ ರುದಿತೇನೇಹ ಪುನರ್ಜೀವಂ ಗಮಿಷ್ಯತಿ. ಅತ್ತರೆ ಬರುವುದೇ, ಬಿಸಿಯುಸಿರಿಟ್ಟರೆ ಬರುವುದೇ, ನಿಟ್ಟುಸಿರಿಟ್ಟರೆ ಬರುವುದೇ, ಕಣ್ಣೀರೇಕೆ ಬಿಸಿಯುಸಿರೇಕೆ ನೈವ ಶ್ವಾಸಕೃತೇನ ಚ. ಆಮೇಲೆ ನದೀರ್ಘ ರುದಿತೇನೇಹ, ಇಲ್ಲ ದೀರ್ಘಕಾಲವಾಗಿ ಅತ್ತ ಅಂತ ಬರಬಹುದೇ. ಪುನರ್ಜೀವಂ ನಗಮಿಷ್ಯತಿ. ಅಹಂಚಕ್ರೋಷ್ಟುಕಶ್ಚೈವ ಯೂಯಂ ಚೈವಾಸ್ಮ ಬಾಂಧವಾ ಧರ್ಮ ಧರ್ಮೌ ಗೃಹೀತ್ವೈವ ಸರ್ವೇ ವರ್ತಾಮಹೇ ಧ್ವನಿ. ನೋಡಿ, ನಾನು ಬರ್ಬರ ವಾಸ್ತವವನ್ನು ಹೇಳ್ತೇನೆ. ನಾನಾಗಲಿ ನರಿಯಾಗಲಿ ನೀವಾಗಲಿ ಎಲ್ಲ ಒಂದೇ ರೀತಿಯ ಬಾಂಧವರು. ಒಬ್ಬರು ಬಿಟ್ಟದ್ದರಿಂದ ಇನ್ನೊಬ್ಬರು ಬದುಕುವವರು. ನೀವೀಗ ಈ ಶರೀರ ಬಿಟ್ಟು ಹೋದ್ರೆ ನಾನು ಬದುಕ್ತೀನಿ, ಇಲ್ಲ ಅಂದ್ರೆ ನಾನು ಸಾಯ್ತೀನಿ. ಹಾಗಂತ ಅವನೇನು ವಾಪಸ್ ಬರಲ್ಲ. ನರಿ ಲಾಭ ಆಗಬಹುದು ಅಷ್ಟೇ. ಅದರಿಂದಾಗಿ ಧರ್ಮಾಧರ್ಮಗಳು ಇರುತ್ತೆ. ಧರ್ಮ ಅಂದ್ರೆ ನಮ್ಮ ಕರ್ತವ್ಯ, ಅಧರ್ಮ ಅಂದ್ರೆ ನಾವು ಮಾಡಬಾರದು, ಅದು ಇದ್ದೇ ಇರುತ್ತೆ. ಅಪ್ರಿಯಂ ಪರುಷಂ ವಾಪಿ ಪರದ್ರೋಹಂ ಪರಸ್ತ್ರಿಯಂ ಅಧರ್ಮಮನೃತಂ ಚೈವ ದೂರಾತ್ ಪ್ರಾಜ್ಞೋ ವಿವರ್ಜಯೇತ್. ಅಪ್ರಿಯವಾದದ್ದನ್ನ, ಒರಟಾಗಿರೋದನ್ನ, ಪರದ್ರೋಹವನ್ನ ಮಾಡಬಾರದು, ಪರಸ್ತ್ರೀಯರನ್ನ ಮುಟ್ಟಬಾರದು, ಅಧರ್ಮವನ್ನ ಅನೃತವನ್ನ ದೂರದಿಂದಲೇ ಬಿಡಬೇಕು. ಏನು ಸಂಬಂಧವೋ ಅದಕ್ಕೆ ಗೊತ್ತು. ಅಂದ್ರೆ ನಾನು ಧರ್ಮಜ್ಞ, ನಾನು ಕೂಡ ಸರಿಯಾದ ನಡತೆಯಲ್ಲಿದ್ದೇನೆ, ಹೀಗಾಗಿ ನನಗೆ ಯಥಾರ್ಥವಾದ ಜ್ಞಾನ ಇದೆ, ಹೊರಟು ಬಿಡಿ ಅಂತ. ಮಾತರಂ ಪಿತರಂ ಚೈವ ಬಾಂಧವಾನ್ ಸುಹೃದಸ್ತಥ ಜೀವಂತೋ ಯೇನ ಪಶ್ಯಂತಿ ತೇಷಾಂ ಧರ್ಮ ವಿಪರ್ಯಯ. ನಿಮಗೆ ಈ ಪರಿಸ್ಥಿತಿ ಬಂದಿರೋದು ಯಾಕೆ ಗೊತ್ತಾ? ನಿಮ್ಮ ತಂದೆ ತಾಯಿಗಳನ್ನು ನೀವು ಪ್ರಾಯ ಸರಿಯಾಗಿ ನೋಡ್ಕೊಂಡಿರ್ಲಿಕ್ಕಿಲ್ಲ. ಅದರಿಂದಾಗಿ ನಿಮ್ಮ ಮಗನನ್ನು ನೀವು ಉಳಿಸ್ಕೊಳ್ಳಿಕ್ಕಾಗ್ತಾ ಇಲ್ಲ. ಯೋ ನ ಪಶ್ಯತಿ ಚಕ್ಷುರ್ಭ್ಯಾಂ ನೇಂಗತೇನ ಕಥಂಚನ ತಸ್ಯ ನಿಷ್ಠಾವಸಾನಾಂತೆ ರುದಂತ ಕಿಂಕರಿಷ್ಯತ. ಯಾರು ಕಣ್ಣುಗಳಿಂದ ನೋಡುವುದಿಲ್ಲವೋ, ಯಾರು ಅಲುಗಾಡುವುದಿಲ್ಲವೋ, ಯಾರು ಸತ್ತು ಹೋಗಿದ್ದಾನೋ ನೀವತ್ತು ಏನು ಪ್ರಯೋಜನ? ಇತ್ಯುಕ್ತಾಸ್ತಂ ಸುತಂ ತ್ಯಕ್ತ್ವಾ ಭೂಮೌ ಶೋಕ ಪರಿಪ್ಲುತಾ ದಹ್ಯಮಾನ ಸುತ ಸ್ನೇಹಾ ಪ್ರಯಯುರ್ಬಾಂಧವಾಗ್ರಹಾನ್. ಹೀಗೆ ಹೇಳ್ತಾ ಇದ್ದಾಗ ಓ ಹೌದು ಅಂತ ಅನ್ನಿಸ್ತು. ಮತ್ತೆ ತಡಿತ ದಾರುಣೋ ಮರ್ತ್ಯ ಲೋಕೋಯಂ ಸರ್ವ ಪ್ರಾಣಿ ವಿನಾಚನಃ ಇಷ್ಟ ಬಂಧು ವಿಯೋಗಶ್ಚ ತಥೈವಾಲ್ಪಂಚ ಜೀವಿತಂ. ಈ ಮನುಷ್ಯರ ಲೋಕ ತೀರಾ ದಾರುಣ, ಕೆಟ್ಟು ಹೋಗಿದೆ. ಮನುಷ್ಯರಿಗೆ ನಿಜವಾದ ಪ್ರೀತಿಯಲ್ಲಿದೆ. ಇಷ್ಟ ಬಂಧು ವಿಯೋಗಶ್ಚ. ಈ ಜೀವ ಅಂದ್ರೇನು? ಜೀವನ ಎಂದರೇನು? ಜೀವನ ಎಂದರೆ ಎಲ್ಲ ಪ್ರಾಣಿಗಳು ನಾಶ ಆಗ್ತಾರೆ, ಕಡೆಗೊಮ್ಮೆ ಅತ್ಯಂತ ಪ್ರೀತಿಸಿದವರು ದೂರ ಆಗ್ತಾರೆ. ನಾವು ಬದುಕೋದು ಅಷ್ಟರಲ್ಲೇ ಇರುತ್ತೆ. ಅಯ್ಯೋ ಅವರು ಸತ್ರು ಪಾಪ ಅಂತ ಅನ್ನೋದೇನು? ನಾಳೆ ನಮಗೂ ಅದೇ ಗತಿಯೇ. ಬಹ್ವಲೀಕಮ ಸತ್ಯಂ ವಾಪ್ಯತಿವಾದಾತ್ ಪ್ರಿಯಂ ವದಂ ಇಮಂ ಪ್ರಾಪ್ಯ ಪುನರ್ಭಾವಂ ದುಃಖ ಶೋಕ ವಿವರ್ಧನಂ.
ಮನುಷ್ಯರಂತೂ ವಿಪರೀತ ವ್ಯರ್ಥವಾದ ಚಿಂತನೆಗಳು, ಅಸತ್ಯವಾದ ಮಾತು, ಅತಿವಾದ, ಪ್ರಿಯವಾದಕ್ಕಿಂತ ಅತಿವಾದ, ಮತ್ತೆ ಅತಿವಾದ ಮಾಡಿದ್ರೆ ಅವನು ಜನ ಪ್ರೀತಿಸ್ತಾರೆ. ಓವರ್ ಆಗಿ ಹೇಳ್ತಾ ಇರಬೇಕು. ಎಕ್ಸ್ಟ್ರೀಮಿಸ್ಟ್ಗಳನ್ನು ಪ್ರೀತಿಸುವಷ್ಟು ಜನ ಯಾರನ್ನೂ ಪ್ರೀತಿಸೋಲ್ಲ. ಅತಿವಾದಾತ್ ಪ್ರಿಯಂ ವದಂ. ಇಮಂ ಪ್ರಾಪ್ಯ ಪುನರ್ಭಾವಂ ದುಃಖ ಶೋಕ ವಿವರ್ಧನಂ ನಮೇ ಮಾನುಚಲೋಕೋಯಂ ಮುಹೂರ್ತಮಪಿ ರೋಚತೆ ಅಹೋಧಿಗೃದ್ರ ವಾಕ್ಯೇನ ಸನ್ನಿವರ್ತ್ಯತಮಾನುಚಾಹ. ನನಗಂತೂ ಈ ಮನುಷ್ಯರು ಅಂದ್ರೆ ಒಂಚೂರು ಇಷ್ಟ ಇಲ್ಲಪ್ಪ. ಈ ಮನುಷ್ಯರಿಗೆ ಪ್ರಜ್ಞೆ ಇದೆ ಅಂತ ಹೇಳೋದಾ? ಅದು ಹೇಳಿದಂತೆ ಇವರ ಹೊಟ್ಟೆಯಲ್ಲಿ ಹುಟ್ಟಿ ಅಷ್ಟು ಪ್ರೀತಿಯಿಂದ ಬೆಳೆಸಿ ನಾಮಕರಣ ಮಾಡಿ ಎಲ್ಲ ಸಂಸ್ಕಾರಗಳನ್ನು ಮಾಡಿದ ಶರೀರವನ್ನು ಬಿಟ್ಟುಟೋಗ್ತಾ ಇದ್ದಾರೆ. ಇಷ್ಟು ನಿಸ್ನೇಹವೇ ಮನುಷ್ಯ ಲೋಕ? ಏನಾದರೂ ಪ್ರೀತಿ ಉಂಟೆ, ಪ್ರೇಮ ಉಂಟೆ, ಬಾಂಧವ್ಯ ಉಂಟೆ? ಯಾರಿಗೆ ಬೇಕು ಈ ಲೋಕ? ನಮೇ ಮಾನುಷಲೋಕೋಯಂ ಮುಹೂರ್ತಮಪಿ ರೋಚತೆ. ನೋಡಿ, ಅಹೋಧಿಗೃದ್ರ ವಾಕ್ಯೇನ, ಹದ್ದಿನ ಮಾತಿನಿಂದ ಸನ್ನಿವರ್ತತೆ ಬಿಟ್ಟುಟೋಗ್ತಾ ಇದ್ದಾರೆ. ಪ್ರದೀಪ್ತ ಪುತ್ರ ಶೋಕೇಣ ಯಥೈವ ಬುದ್ಧಯಸ್ತಥಾ. ನೀವು ನಮ್ಮನ್ನಂತೀರ ಬುದ್ಧಿ ಇಲ್ಲದೆ ಇದ್ದವರು ಅಂತ. ಯಾರಪ್ಪ ಬುದ್ಧಿ ಇಲ್ಲದೆ ಇದ್ದವರು? ಕಥಂ ಗಚ್ಚತ ನಿಸ್ನೇಹ. ಯಾವ ಪ್ರೀತಿಯೂ ಇಲ್ಲದೆ ಸುತ ಸ್ನೇಹವನ್ನು ತೊರೆದು ಹೊರಟೋಗ್ತಾ ಇದ್ದೀರಾ. ಸುಖಸ್ಯಾನಂತರಂ ದುಃಖಂ ದುಃಖಸ್ಯಾನಂತರಂ ಸುಖಂ ಸುಖ ದುಃಖಾನ್ವಿತೇ ಲೋಕೆ ನಾಸ್ತಿ ಸೌಖ್ಯಮನಂತಕಂ. ನೋಡಿ, ಸುಖದ ನಂತರ ದುಃಖ ಬರಬೇಕು, ದುಃಖದ ನಂತರ ಸುಖ ಬರಬೇಕು. ಈಗ ನಿಮಗೆ ದುಃಖ ಬಂದಿದೆ, ಸುಖ ಬರಬೇಕಲ್ವಾ? ಸುಖ ಯಾವುದರಿಂದ ಬರಬೇಕು? ಮಗನಿಂದಲೇ ಬರಬೇಕು. ಯಾಕೆ ಬಿಟ್ಟು ಹೋಗ್ತಾ ಇದ್ದೀರಾ? ಒಳ್ಳೆ ಪಾಯಿಂಟ್ ಅಂತ ಅನ್ನಿಸ್ತವ್ರಿಗೆ. ಇಮಂ ಕ್ಷಿತಿತಲೆ ತ್ಯಕ್ತ್ವಾ ಬಾಲಂ ರೂಪ ಸಮನ್ವಿತಂ ಕುಲ ಶೋಕಹರಂ ತ್ಯಕ್ತ್ವಾ ಮೂಢ ಪುತ್ರಂ ಕ್ವಯಾಸ್ಯಥಾ. ಆ ಮಗು ಎಂಥ ರೂಪ ಅದರದ್ದು! ಪುಟ್ಟ ಹುಡುಗ, ಮಿದುವಾದ ಚರ್ಮ, ಹಿಂಗೆ ಬಾಯಿ ಹಾಕಿದ್ರೆ ಸಾಕು ರಕ್ತ ಜಿನಗತ್ತೆ, ಆ ಥರ ಇದೆ. ಅದನ್ನು ಬಿಟ್ಬಿಟ್ಟು ಹೊಟ್ಟೋಗ್ತಾ ಇದ್ದೀರಲ್ಲ. ಕರುಣೆ ಅನ್ನೋದೊಂದು ಉಂಟೆ? ರೂಪ ಯೌವನ ಸಂಪನ್ನಂ ದ್ಯೋತಮಾನಮಿವ ಶ್ರಿಯ ಜೀವಂತಮಿವ ಪಶ್ಯಾಮಿ ಮನಸ ಅನಾತ್ರ ಸಂಶಯ. ನನ್ನ ಸಿಕ್ತ್ ಸೆನ್ಸ್ ಹೆಂಗೆ ವರ್ಕ್ ಆಗ್ತಾ ಇದೆ ಗೊತ್ತಾ? ಆ ಮಗುವನ್ನು ನೋಡಿದ್ರೆ, ಆ ಮಗುವಿನಲ್ಲಿ ರಕ್ತದ ಫ್ರೆಶ್ನೆಸ್ ಅನ್ನು ನೋಡ್ತಾ ಇದ್ರೆ ಬದುಕಿದ್ದಾನೆ ಅಂತಾನೆ ನನಗನ್ಸತ್ತೆ. ವಿನಾಚೇನಾಸ್ಯ ನಹಿ ವೈ ಸುಖಂ ಪ್ರಾಪ್ಸ್ಯಥ ಬಾಲಿತಾ ಪುತ್ರ ಶ್ಲೋಕಾಗ್ನಿದಗ್ಧಾನ ಮೃತಮಪ್ಯದ್ಯ ವಕ್ಷಮಂ. ಅವನನ್ನೇನು ಬಿಟ್ಟೋದ್ರೆ ನಿಮಗೇನು ಸುಖವೇ? ಮಗ ಇಲ್ಲ ಅಂತನ್ನುವ ಉತ್ಕಟವಾದ ಶೋಕ ನಿಮ್ಮನ್ನು ಸುಡೋಲ್ವೇ? ದುಃಖ ಸಂಭಾವನಾಂ ಕೃತ್ವಾ ಧಾರಯಿತ್ವಾ ಸುಖಂ ಸ್ವಯಂ ತ್ಯಕ್ತ್ವಾ ಗಮಿಷ್ಯಥ ಕ್ವಾದ್ಯ ಸಮುತ್ಸೃಜ್ಯ ಅಲ್ಪಬುದ್ಧಯಃ. ಅಲ್ಪಬುದ್ಧಿಯವರು ನೀನು. ತಥಾ ಧರ್ಮ ವಿರೋಧೇನ ಮಿಥ್ಯಾ ಮಿಥ್ಯಾಭಿಧಾಯಿನ ಶ್ಮಶಾನವಾಸಿನ ನಿತ್ಯಂ ರಾತ್ರಿ ಮೃಗಯತ ತದಾ. ಈ ರೀತಿ ರಾತ್ರಿಯನ್ನು ಬಯಸುವ ನರಿ, ಬೆಳಗನ್ನ ಬಯಸುವ ಹದ್ದು, ಎರಡರ ಮಾತಿನಿಂದ ಮೋಹಕ್ಕೊಳಗಾದರು. ತಥೋ ಮಧ್ಯಸ್ಥತಾಂ ನೀತಾ ವಚನೈರಮೃತೋಪಮೈಃ ಜಂಬುಕೇನ ಸ್ವಕಾರ್ಯಾರ್ಥಂ ಬಾಂಧವಾಸ್ತತ್ರ ವಾರಿತಾಃ. ಮಧ್ಯಸ್ಥತಾಂ ನೀತಾ, ನಟ್ಟ ನಡುವೆ ಇದ್ದಾರೆ ಮನುಷ್ಯರು. ಈಚೆ ಹೋಗೋಣವೇ ಅದು ಹಿಂತಿರುಗಿಸ್ತಾ ಇದೆ, ಆಚೆ ಹೋಗೋಣವೇ ಅದು ಈಚೆ ತಳ್ಳುತ್ತಾ ಇದೆ. ಗೃಧ್ರ ಅಯಂ ಪ್ರೇತ ಸಮಾಕೀರ್ಣೋ ಯಕ್ಷ ರಾಕ್ಷಸ ಸೇವಿತಃ. ಅಯ್ಯೋ, ಎಲ್ಲ ಇಲ್ಲಿ ಸತ್ತವರೇ ಇಲ್ಲಿರೋದು. ಯಕ್ಷರು ರಾಕ್ಷಸರು ಇದ್ದಾರೆ. ದಾರುಣವಾದ ಅರಣ್ಯ ಪ್ರದೇಶ. ಕೌಶಿಕೈರಭಿನಾದಿತ. ಕೌಶಿಕ ಅಂತಂದ್ರೆ ಗೂಬೆ ಅಂತ. ಗೂಬೆಗಳ ಧ್ವನಿ ಮಾರ್ಧನಿಸುತ್ತಿದೆ. ಭೀಮಃ ಸುಘೋರಶ್ಚ ತಥಾ. ಕುಶಿಕ ಪುತ್ರ ಅನ್ನುವ ಅರ್ಥದಲ್ಲಿಯೂ ಇದೆ.
ಕೌಶಿಕ ಅಂತ ಹೆಸರಿಟ್ಕೊಂಡಿರೋರು ಬೇಜಾರು ಮಾಡ್ಕೋಬೇಕಾಗಿಲ್ಲ. ಹೆಸರಿಟ್ಕೊಂಡವರಲ್ಲ, ಇಡಿಸ್ಕೊಂಡವರು. ಆಯ್ತಾ? ಕೌಶಿಕ ಅನ್ನೋದಕ್ಕೆ ಎರಡೂ ಅರ್ಥ ಇದೆ. ಅಸ್ಮಿನ್ ಶವಂ ಪರಿತ್ಯಜ್ಯ ಪ್ರೇತ ಕಾರ್ಯಾಣ್ಯುಪಾಸತಾ, ಶವವನ್ನು ಬಿಡ್ರಿ, ಉತ್ತರ ಕ್ರಿಯೆಯಲ್ಲಿ ತೊಡಗಿ. ಭಾನುರು ಯಾವನ್ನಯಾತ್ಯಸ್ತಂ ಯಾವಚ್ಚ ವಿಮಲಾದಿತಃ, ಇನ್ನು ಸೂರ್ಯ ಇರುವಾಗಲೇನೆ, ದಿಕ್ಕುಗಳೆಲ್ಲ ಕಾಣುವಾಗಲೇನೆ ಬಿಟ್ಟು ಬಿಡಿ. ನದಂತಿ ಪರುಚಂಶೇನಾ ಶಿವಾಕ್ರೋಶಂತಿ ದಾರುಣಂ, ನೋಡಿ ಗಿಡುಗಗಳ ಸದ್ದು, ಹೆಣ್ಣು ನರಿಗಳ ಊಳಿಡುವಿಕೆ, ಅದೆಲ್ಲೋ ಸಿಂಹದ ಗರ್ಜನೆ. ರವಿರಸ್ತಂಚ ಗಚ್ಚತಿ, ಇರುಳು ಆಗ್ತಾ ಇದೆ. ಚಿತಾ ಧೂಮೇನ ನೀಲೇನ ಸಂರಜ್ಯಂತೆ ಚ ಪಾದಪಾಹ, ನೋಡಿ ಚಿತೆಯೂ ಕೂಡ ಕೆಂಪು ಬಣ್ಣವನ್ನು ತೊರೆದು ನೀಲಿ ಬಣ್ಣವಾಗ್ತಾ ಇದೆ. ಎಲ್ಲ ಹೊಗೆಗಳು ಈ ಸಂಸ್ಕಾರದ ಹೊಗೆಯಿಂದ ಎಲ್ಲವೂ ಕಪ್ಪಾಗಿ ತೋರ್ತಾ ಇದೆ. ಶ್ಮಶಾನೇತ ನಿರಾಹಾರಾ ಪ್ರತಿಬುದ್ಧಂತಿ ದೇಹಿನಃ, ಯಾವ ಆಹಾರವೂ ಇಲ್ಲದೆ ಇಲ್ಲೇ ಇದ್ದೀರಲ್ಲಪ್ಪ. ಸರ್ವೇ ವಿಕ್ರಾಂತ ವೀರಾಶ್ಚಾಪ್ಯಸ್ಮಿನ್ ದೇಚೆ ಸುದಾರುಣೆ ಯುಷ್ಮಾನ್ ಪ್ರದರ್ಶಯಿಷ್ಯಂತಿ ವಿಕೃತ ಮಾಂಸ ಭೋಜಿನಃ. ಹತ್ತಿರದಲ್ಲಿಯೇ ಕ್ಯಾನಿಬಾಲ್ಸ್ ಇದ್ದಾರೆ, ತಿಂದು ಬಿಡ್ತಾರೆ ನಿಮ್ಮನ್ನ. ಏನನ್ಕೊಂಡಿದ್ದೀರಾ? ಸರ್ವೇ ವಿಕ್ರಾಂತ ವೀರಾಹ ಅಸ್ಮಿನ್ ದೇಶೇ ಸುದಾರುಣೆ ಯುಷ್ಮಾನ್ ಪ್ರದರ್ಶಯಿಷ್ಯಂತಿ ವಿಕೃತಾಹ ಮಾಂಸ ಭೋಜಿನಃ. ವಿವೇಕಾನಂದರು ಒಂದು ಕತೆ ಹೇಳ್ತಾರೆ, ಈ ಕ್ರಿಶ್ಚಿಯನ್ ಮಿಷನರಿಗಳಿಗೆ ಮತಾಂತರ ಮಾಡುವ ಹುಚ್ಚು ಎಷ್ಟು ಅಂತ. ಯಾವುದೋ ಆಫ್ರಿಕಾ ಖಂಡದ ದಟ್ಟವಾದ ಕಾಡಿಗೆ ಒಬ್ಬನನ್ನು ಕಳಿಸಿದ್ರು. ಅವನದು ಸುದ್ದಿನೇ ಇಲ್ಲ, ಪತ್ರ ಇಲ್ಲ, ಏನಿಲ್ಲ, ಟೆಲಿಗ್ರಾಮ್ ಇಲ್ಲ, ಎಂಥದಿಲ್ಲ. ಅದಕ್ಕೆ ಅವರನ್ನ ಭೇಟಿ ಮಾಡಲಿಕ್ಕೆ ಒಬ್ಬ ಅವನ ಮೇಲಿನ ಅಧಿಕಾರಿ ಹೋದ. ಇವನು ಹೋದ ಕೂಡಲೇ ಎಲ್ಲರೂ ಸುತ್ತುವರೆದ್ರು. ನೋಡ್ದ, ಎಲ್ಲರ ಮುಖದಲ್ಲಿ ಸಂತೋಷ. ಓ, ನನ್ನ ಜೂನಿಯರ್ ಒಳ್ಳೆ ಕೆಲಸ ಮಾಡಿದ್ದಾನೆ, ಅತ್ಯಂತ ಉಪಕಾರಗಳನ್ನು ಮಾಡಿ ಜನಾನುರಾಗವನ್ನು ಸಂಪಾದಿಸಿದ್ದಾನೆ ಅಂತ ಹೇಳಿ, ಹೌ ಈಸ್ ಮೈ ಬ್ರದರ್ ಅನ್ನಂತೆ. ಮೈ ಬ್ರದರ್, ಯುವರ್ ಬ್ರದರ್ ವಾಸ್ ಟೇಸ್ಟಿ ಅಂದ್ರಂತೆ. ಆ ಥರ ತಿಂದುಬಿಟ್ಟಿದ್ರು ಅವನನ್ನ. ಅದರಿಂದ ಅಂಥವರೆಲ್ಲ ಇರ್ತಾರೆ. ದೂರಶ್ಚಾಯಂ ಮನೋದ್ದೇಶೋ ಭಯಮತ್ರ ಭವಿಷ್ಯತಿ ತ್ಯಜ್ಯತಾಂ ಕಾಷ್ಟಭೂತೋಯಂ ಮುಚ್ಚತಾಂ ಜಾಂಬುಕಂ ವಚಃ. ಆಮೇಲೆ ಸತ್ತಿರುವವರನ್ನು ಬದುಕಿಸುವ ಆಸೆಯಿಂದ ಬದುಕಿರುವವರು ಸತ್ತೋದ್ರೆ ಗತಿ ಏನ್ರಿ? ಅದರಿಂದ ತ್ಯಜ್ಯತಾಂ ಕಾಷ್ಟಭೂತೋಯಂ, ಅದೇನದು ಬರೀ ಕಟ್ಟಿಗೆ ಬಿಸಾಕಿ ಅದನ್ನ ಅಂದ. ಯದಿ ಜಂಬುಕ ವಾಕ್ಯಾನಿ ನಿಷ್ಫಲಾನ್ಯಮೃತ ಅನೃತಾನಿ ಚ ಶ್ರೋಷ್ಯತ ಭ್ರಷ್ಟ ವಿಜ್ಞಾನಾ ತತಃ ಸರ್ವೇನ ಶಿಷ್ಯಥಾ. ಆ ನರಿ ಮಾತು ಕೇಳಿ ಹಾಳಾಗಬೇಡಿ, ಬುದ್ಧಿ ಎಲ್ಲ ಅದು ತೆಗೆದು ಬಿಡುತ್ತದು. ಜಂಬುಕ ಶ್ರೂಯತಾಂವೋ ನ ಭೇತವ್ಯಂ ಯಾವತ್ ತಪತಿ ಭಾಸ್ಕರ ತಾವದಸ್ಮಿನ್ ಸುತೆ ಸ್ನೇಹಾತ್ ಅನಿರ್ವೇದೇನ ವರ್ತತಾ. ಅಲ್ಲೇ ನರಿ ಇತ್ತು. ಅದ್ರ ಮಾತು ಕೇಳಬೇಡಿ, ಸೂರ್ಯ ಮುಳುಗೋವರೆಗೂ ಇಲ್ಲೇ ಇರಿ. ಸ್ವೈರಂ ಕುರುತ ವಿಸ್ರಬ್ಧಾ ಸ್ವೈರಂ ಸ್ನೇಹೇನ ಪಶ್ಚತ ದಾರುಣೇಸ್ಮಿನ್ ಮನೋದ್ದೇಶೆ ಭಯಂ ವೋ ನ ಭವಿಷ್ಯತಿ. ಇದು ದಾರುಣ ಅಂತ ಹೇಳುತ್ತಾ. ಆ ಹದ್ದು ಇರೋದ್ರಿಂದಲೇನೆ ದಾರುಣ. ಭಯಂಕರ ಯಾಕೆ ಅಂದ್ರೆ ಅದರಂತ ಒಂದು ಪಾಪಿಷ್ಠ ಇದೆಯಲ್ಲ, ಅದಕ್ಕೆ ಭಯ ಆಗ್ಬೇಕಷ್ಟೇ. ಅದು ಬಿಟ್ರೆ ಅಯಂ ಸೌಮ್ಯೋ ಮನೋದ್ದೇಶ ಪಿತೃಣಾಂ ನಿಧನಾಕರ. ಈ ಸ್ಮಶಾನ ಎಷ್ಟು ಪವಿತ್ರವಾದದ್ದು. ಎಲ್ಲ ನಮ್ಮ ಹಿಂದಿನವರೆಲ್ಲ ಇಲ್ಲೇ ದೇಹತ್ಯಾಗ ಮಾಡಿದ್ದಾರೆ. ಎಷ್ಟು ಪವಿತ್ರವಾದದ್ದು ಇದು. ಅಯಂ ಸೌಮ್ಯ. ಇಂತಹ ಸ್ಮಶಾನದಲ್ಲಿ ಯಾರಿಗಾದ್ರೂ ಭಯ ಆಗತ್ತಾ? ಸ್ಥೀಯತಾಂ ಯಾವದಾದಿತ್ಯ ಕಿಂ ವಕ್ರವ್ಯಾದ ಭಾಚಿತೈ. ಆ ಮಾಂಸಾಹಾರಿ ಪ್ರಾಣಿ ಏನೋ ಹೇಳುತ್ತೆ ಅಂದ್ರೆ ನೀವು ಭಯ ಪಡ್ಕೋಬೇಕಾ? ಯದಿ ಗೃಧ್ರಸ್ಯ ವಾಕ್ಯಾನಿ ತೀವ್ರಾಣಿ ರಭತಾನಿ ಚ ಗೃಹೀತ ಮೋಹಿತಾತ್ಮಾನಃ ಸುತೋವೋ ನ ಭವಿಷ್ಯತಿ. ಅದ್ರ ಮಾತು ಕೇಳ್ಬಿಟ್ರೆ ನಿಮಗೆ ಮಗ ಸಿಗಲ್ಲ. ನೋಡಿ, ಗೃಧ್ರೋ ನಾಸ್ತಮಿತೆ ಭೇತಿ
ತಿಷ್ಠೇನ್ನಕ್ತಂಚ ಜಂಬುಕಃ ಮೃತಸ್ಯ ತಂ ಪರಿಜನಂ ಊಚತುಸ್ತೌ ಕ್ಷುಧಾನ್ವಿತೌ. ಆಗ ಇವ್ರ ಗೊಂದಲ. ಗೃಧ್ರ ನಾಸ್ತಮಿತೆ ಅಭ್ಯೇತಿ. ಸೂರ್ಯಾಸ್ತ ಆದಮೇಲೆ ಹದ್ದು ಬರಲ್ಲ. ತಿಷ್ಟೇನ್ನಕ್ತಂಚ ಜಂಬುಕಃ, ನರಿ ರಾತ್ರಿಯೇ ಬರಬೇಕು. ಅದರಿಂದಾಗಿ ಮೃತಶ್ಚ ತಂ ಪರಿಜನಂ, ಎರಡಕ್ಕೂ ಹಸಿವಾಗೋಗಿದೆ. ಅವನು ಅವು ಹೋಗಲಿ ಅಂತ ಇವರು, ಹೋಗದೇ ಇರಲಿ ಅಂತ ಇನ್ನೊಬ್ಬ. ಸ್ವಕಾರ್ಯ ದಕ್ಷೌ ತೌ ರಾಜನ್ ಗೃಧ್ರೋ ಜಂಬುಕಯೇವ ಚ ಕ್ಷುತ್ಪಿಪಾಸಾ ಪರಿಶ್ರಾಂತೌ ಶಾಸ್ತ್ರಮಾಲಂಬ್ಯ ಜಲ್ಪತಃ. ಎರಡೂ ಕೂಡ, ಒಂದು ಹದ್ದು ಒಂದೊಂದು ನರಿ, ಎರಡು ಮಾತಾಡ್ತಾ ಇದೆ ಶಾಸ್ತ್ರವನ್ನು ಅವಲಂಬಿಸಿ. ಏನು ಯಾವ ಶಾಸ್ತ್ರಜ್ಞನಿಗೆ ಕಡಿಮೆ ಅದು? ತಯೋರ್ ವಿಜ್ಞಾನ ವಿದುಷೋ ದ್ವಯೋರ್ ಮೃಗಪತತ್ರಿಣೋ ವಾಕ್ಯೈರಮೃತ ಕಲ್ಪೈರಿ ಪ್ರತಿಷ್ಠಂತೆ ವ್ರಜಂತಿ ಚ. ಇದ್ರ ಮಾತು ಕೇಳಿದ್ರೆ ಹೋಗಬೇಕು ಅನ್ಸತ್ತೆ, ಅದ್ರ ಮಾತು ಕೇಳಿದ್ರೆ ಇರಬೇಕು ಅಂತ ಅನ್ಸತ್ತೆ. ಶೌಕ ದೈನ್ಯತಮಾವಿಷ್ಟಾ ರುದಂತಸ್ಥಿರೇ ತದಾ ಸ್ವಕಾರ್ಯೇ ಚಾಕುಲಾಭ್ಯಾಂತೆ ಸಂಭ್ರಾಮ್ಯಂತೆ ಚ ನೈಪುಣಾತ್. ಎರಡಕ್ಕೂ ಇರುವಂತಹ ಪ್ರಬಲವಾದ ತರ್ಕಗಳಿಂದ ಗೊಂದಲಕ್ಕೆ ಒಳಗಾದು. ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡಬಹುದು ಅಂದರೆ ಯಾವುದೇ ವಿಚಾರವನ್ನ ಯಾರೂ ಗೊಂದಲಕ್ಕೆ ಒಳಗಾಗಬಹುದು. ಅದರಿಂದಾಗಿ ನಿಜವಾಗಿ ತರ್ಕ ತಿಳ್ಕೊಂಡವರು ಯಾರನ್ನೂ ಕನ್ವಿನ್ಸ್ ಮಾಡ್ಲಿಕ್ಕೆ ಹೋಗಲ್ಲ. ಆದರೆ ಯಾರು ತರ್ಕದ ವಿಧಾನಗಳು ರೀತಿಗಳು ಗೊತ್ತಿರೋರು ಭೀಕರವಾಗಿ ವಾದ ಮಾಡ್ತಾರೆ. ಸುಮ್ಮನೆ ಕುತ್ಕೊಂಡು ಕೇಳ್ತಾ ಇರ್ಬೇಕಷ್ಟೆ. ಬಾಂಧವಾನಾಂ ಸ್ಥಿತಾನಾಂ ಚಾಪ್ಯುಪಾತಿಷ್ಠತ ಶಂಕರ. ಆಗ ಸದಾಶಿವ ಬಂದ. ತತಸ್ಥಾನಾಹ ಮನುಜಾನ್ ವರದೋಸ್ಮೀತಿ ಶೂಲಭೃತ್. ಅವನು ಬಂದು ಕೇಳಿದ, ವರ ಕೊಡಬೇಕು ಅಂತ ಇದ್ದೇನೆ. ಗೊತ್ತಾಯ್ತಾ ಎಂಡಿಂಗು? ವಾಕ್ಯಂ ದುಃಖಿತ ಪ್ರತಸ್ಥಿತ. ಅವನು ಬಂದು ಕೂಡಲೇ ನಮಸ್ಕಾರ ಮಾಡಿದ್ರು. ಏಕಪುತ್ರ ವಿಹೀನಾನಾಂ ಸರ್ವೇಷಾಂ ಜೀವನಾರ್ಥಿನಾಂ. ನಮಗೆ ಒಬ್ಬನೇ ಮಗ ಇರೋದು, ಅವನು ಬದುಕಬೇಕು ಅಂತ ನಮಗೆಲ್ಲರಿಗೂ ಏಕಾಭಿಪ್ರಾಯ ಇದೆ. ಅದರಿಂದಾಗಿ ಪುತ್ರಸ್ಯನೋ ಜೀವಿತೇಶ ಜೀವಿತಂ ದಾತುಮರ್ಹತಿ. ದಯವಿಟ್ಟು ಬದುಕಬೇಕು, ಅವನು ಬದುಕಬೇಕು. ಈ ರೀತಿಯಾಗಿ ಹೇಳಿದಾಗ ದೇವರು ವಾರಿಪೂರ್ಣೇನ ಪಾಣಿನ, ಸದಾಶಿವ ನೀರು ತುಂಬಿದ ಕೈಗಳಿಂದ ಮಗುವನ್ನು ಮುಟ್ಟಿದ ಅಂತೆ. ಜೀವಂ ತಸ್ಮೈ ಕುಮಾರಾಯ ಪ್ರಾದಾದ್ವರ್ಷಶತಾಯ ವೈ. 100 ವರ್ಷ ಬದುಕಲಿ ಅಂದ. ಆಮೇಲೆ ಇವುಗಳೆರಡನ್ನು ನೋಡ್ದ, ವಾಕ್ಯಾರ್ಥ ಕೋವಿದ, ಶಾಲ್ ಒಂದಿಲ್ಲ. ನೋಡಿ ಖುಷಿಯಾಗಿ ತಥಾ ಗೋಮಾಯುಗೃದ್ರಾಭ್ಯಾಂ ಅದದಾಚ್ಯುದ್ವಿನಾಚನಂ. ಏನಪ್ಪ, ಹಸಿವೆಗಾಗಿ ಇಷ್ಟೆಲ್ಲ ತರ್ಕ ಮಾಡಿದ್ರಿ ಅಲ್ವಾ, ಹಸಿವಿಲ್ಲದೆ ಹೋಗಲಿ ನಿಮಗೆ ಅಂತಂದ. 100 ವರ್ಷ ಹಸಿವಿಲ್ಲದೆ ಹೋಗಲಿ, ಅವ್ರು 100 ವರ್ಷ ಬದುಕಲಿ, ನಿಮಗೆ 100 ವರ್ಷ ಹಸಿವಿಲ್ಲದೆ ಹೋಗಲಿ. ಆಮೇಲೆ ಅವ್ರು 100 ವರ್ಷ ಆದ್ಮೇಲೆ ಸತ್ ಮೇಲೆ ಇವರಿಬ್ಬರೇ ವಾದ ಮಾಡ್ಲಿಕ್ಕೆ ಬೇಕಾಗತ್ತೋ ಏನೋ ಅಂತ. ತತ ಪ್ರಣಮ್ಯ ದೇವೇಶಂ ಶ್ರೇಯೋ ಹರ್ಚ ತಮನ್ವಿತಾ ಕೃತಕೃತ್ಯ ಸುಸಂತುಷ್ಟಾ ಪ್ರಾತಿಷ್ಠಂತ ದಿಜೋ ತದಾ ವಿಭೋ. ಎಲ್ಲರೂ ಡಿಸ್ಪರ್ಸ್ ಆದ್ರು. ಸುಖ ಅಂತ ಆದ್ರೆ ಹಿಂಗಿರ್ಬೇಕು, ಇದು ಸುಖ ಅಂತಂದ್ರೆ ಆಯ್ತಾ. ಅನಿರ್ವೇದೇನ ದೀರ್ಘೇಣ ನಿಶ್ಚಯೇನ ಧ್ರುವೇಣ ಚ ದೇವದೇವ ಪ್ರಸಾದಾಚ್ಚ ಕ್ಷಿಪ್ರಂ ಫಲಮವಾಪ್ಯತೆ. ನೋಡಪ್ಪ, ಇದು ಎಲ್ಲಿ ನಡೆದಿದೆ ಅಂತ ಕೇಳಬೇಡ, ಇದರಿಂದ ಕಲಿಯೋ ಪಾಠ ಸಾಕಷ್ಟಿದೆ. ಏನು? ಅನಿರ್ವೇದೇನ ದೀರ್ಘೇಣ, ಉತ್ಸಾಹ ಇರಬೇಕು, ಸಿಗತ್ತೆ ಅಂತ ನಿಶ್ಚಯ ಇರಬೇಕು, ದೇವತೆಯ ಅನುಗ್ರಹ ಇರಬೇಕು, ಬೇಗ ಫಲ ಸಿಗತ್ತೆ. ಪಶ್ಚ ದೇವಸ್ಯ ಸಂಯೋಗಂ ಬಾಂಧವಾನಾಂಚ ತಿಷ್ಠತಾಂ. ಆಮೇಲೆ ಇದರಿಂದ ಕಲಿಯಬಹುದಾದ ಇನ್ನೊಂದು ಪಾಠ ಏನು ಅಂದರೆ, ಹಲವಾರು ಸಂಗತಿಗಳು ಒಟ್ಟಿಗೆ ಆಗಿದೆ. ಬಾಂಧವರಿಗೆ ಬದುಕಬೇಕು ಅನ್ನುವ ಪ್ರಾಮಾಣಿಕತೆಯಿಂದ ನಿಂತಿದ್ದಾರೆ. ಆಮೇಲೆ ಕೃಪಣಾನಾಂಚ ರುದತಾಂ ಕೃತಮಶ್ರು ಪ್ರಮಾರ್ಜನಂ. ದೇವರು ಯಾವ ರೀತಿ ಅವನ ಸಂಕಲ್ಪ ಇರುತ್ತೆ, ಯಾವ ರೀತಿಯ ಸನ್ನಿವೇಶಗಳು ಇದ್ರೆ, ಯಾವ ರೀತಿಯ ಪರಿಸ್ಥಿತಿಗಳಿದ್ರೆ
ಏನು ಫಲ ಸಿಗತ್ತೆ ಅಂತ ಇದರಿಂದ ಹೇಳಿದ್ದಾರೆ. ಸ್ವಲ್ಪ ಕಾಲದಲ್ಲಿಯೇ ನಿಶ್ಚಯಾನ್ವೇಷಣೇನ ಚ, ನಿಶ್ಚಯ ಆಗಬೇಕು ಅಂತಾದಾಗ ಪ್ರಸಾದಂ ಶಂಕರಾತ್ ಪ್ರಾಪ್ಯ, ಸದಾಶಿವನ ಅನುಗ್ರಹ ಆಯಿತು. ಅವರಿಗೆ ಬಹಳ ಆಶ್ಚರ್ಯ ಆಯಿತು. ಅವ್ರಿಗೂ ಏನು ಲೋಕದ ನಡೆ ತಿಳಿಯದ್ದೇ, ಬಹಳ ಆಶ್ಚರ್ಯ ಆಯಿತು, ಸಂತೋಷ ಆಯಿತು. ಮಗ ಹುಟ್ಟಿದಾನಲ್ಲ, ಮಗ ಬದುಕಿದ್ದಾನಲ್ಲ, ಬೇಗ ಬೇಗ ಹೊರಟ್ರಂತೆ. ವಿವಿಷು ಪುತ್ರಮಾದಾಯ ನಗರಂ ಹೃಷ್ಟಮಾನಸಾಹ. ಇದನ್ನ ಕೇಳಿದವರು ಮನುಷ್ಯ ಸತತಂ ಪ್ರೇತ್ಯ ಚೇಹಚ ಮೋದತೆ, ಇಲ್ಲಿಯೂ ಅಲ್ಲಿಯೂ ಸಂತೋಷ ಪಡ್ತಾನೆ. ಅಂದರೆ ನಮಗೆ ಅಷ್ಟು ಇಂಟೆನ್ಸಿವ್ ಆಗಿ ಯಾವುದೇ ಒಂದು ಬಯಕೆ ಇರೋಲ್ಲ, ಇದ್ರೆ ಆಗತ್ತೆ. ಯಾಕೆಂದ್ರೆ ಸತ್ತಾಗ ಇನ್ನು ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾನೆ ನಾವು ಅಳ್ತಾ ಇರ್ತೀವಿ. ಅದು ಯಾರೇ ಪ್ರಿಯರಾದವರು ಹೋಗಲಿ. ಆ ಕಾರಣದಿಂದ ಈ ಹಿನ್ನೆಲೆಯಲ್ಲಿ ನೀವು ಇದರಿಂದ ಕಲಿಯಬೇಕಾದ ಪಾಠ ಆಯ್ತಾ, ನರಿ ಹೇಳಿದ್ದು ನಿಜ ಆಯ್ತು. ಅದು ನನ್ನ ಉದ್ಗಾರ ಅಲ್ಲ, ದಿಲೀಪರ ಉದ್ಗಾರ. ನರಿ ಹೇಳಿದ್ದು ನಿಜ ಆಯಿತು ಅಂತ. ಹೀಗೆ ಆಪದ್ಧರ್ಮ ಪರ್ವದಲ್ಲಿ 16 ಅಧ್ಯಾಯ ಆಯಿತು. ಆಯ್ತಾ. ಭೀಷ್ಮ ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನಂ ಸಂವಾದಂ ಭರತಶ್ರೇಷ್ಠ ಶಾಲ್ಮಲೆ ಪವನಸ್ಯ ಚ. ನೋಡು, ಇನ್ನೊಂದು ಕಥೆ ಹೇಳ್ತೀನಿ. ಭೀಷ್ಮಾಚಾರ್ಯರಿಗೆ ಕಥೆ ಮೇಲೆ ಕಥೆ ಹೇಳೋ ಮೂಡು. ಏನು? ಶಾಲ್ಮಲಿ ಅನ್ನುವ ಒಂದು ಪರ್ವತ, ಇದು ಶಾಲ್ಮಲಿ ಬೂರುಗದ ಮರ, ದೊಡ್ಡ ಮರ. ಇನ್ನೊಂದು ಪವನಸ್ಯ, ಗಾಳಿ. ಅವೆರಡರ ಸಂವಾದ. ಹಿಮವಂತಂ ತಮಾತಾದ್ಯ ಮಹಾನಾಸೀದ್ವನಸ್ಪತಿ ವರ್ಷಪೂಗಾಭಿತಂ ವೃದ್ಧ ಶಾಖಾ ಮೂಲಫಲಾಚವಾನ್. ಹಿಮವತ್ ಪರ್ವತದಲ್ಲಿ ದೊಡ್ಡದೊಂದು ಮರ ಇತ್ತು. ತತ್ರ ಮತ್ತಾಶ್ಚ ಮಾತಂಗಾ, ಅಲ್ಲಿ ಪಕ್ಷಿಗಳು ಸಂತೋಷದಿಂದ ಇದ್ದುವು. ಎಷ್ಟೋ ಜನ ಘರ್ಮಾರ್ಥಾ ಶ್ರಮಕರ್ಷಿತಾ, ಬಿಸಿಲಿನಿಂದ ಬೆಂದವರು, ದಣಿವಿನಿಂದ ಕಂಗೆಟ್ಟವರು ಅಲ್ಲಿರ್ತಿದ್ರು. ನಲ್ವ ಮಾತ್ರ ಪರಿಣಾಹ, ಒಬ್ಬ ಮನುಷ್ಯ ತಬ್ಬಲಾಗದಷ್ಟು ಅಗಲವಾದ ಮರ. ಶುಕಶಾರಿಕ ಸಂಘುಷ್ಟ ಪುಷ್ಪವಾನ್ ಫಲವಾನಪಿ, ಗಿಳಿ ಮೊದಲಾದ ಹಕ್ಕಿಗಳಿದ್ದುವು. ಘನಚ್ಛಾಯ, ಒಳ್ಳೆ ನೆರಳಿತ್ತು. ಹೂವು ಹಣ್ಣುಗಳೆಲ್ಲ ಬಿಡುತ್ತಾ ಇದ್ವು. ಸಾರ್ಥಕ ವಣಿಜಶ್ಚೈವ ತಾಪಸಾಶ್ಚವನೌಕಸಃ, ಆ ಮರಗಳ ಅಡಿಯಲ್ಲಿ ವ್ಯಾಪಾರಿಗಳು, ತಪಸ್ವಿಗಳು, ಕಾಡಿಗೆ ಹೋಗಿ ಬಂದು ಮಾಡುವವರು, ಮೃಗಗಳು ಎಲ್ಲವೂ ಕೂಡ ಆ ನೆರಳಿನಿಂದ ವಿಶ್ರಾಂತಿ ತೆಗೆದುಕೊಳ್ಳುತ್ತಾ ಇದ್ದು. ಆಗ ನಾರದರು ಆ ದೊಡ್ಡ ಮರವನ್ನು ನೋಡಿ ಹೇಳಿದರಂತೆ, ಅಹೋನು ದರ್ಶನೀಯಸ್ತ್ವಂ ಅಹೋ ಚಾಸಿ ಮನೋರಮಃ ಪ್ರಿಯಾಮಹೇ ತ್ವಯಾ ನಿತ್ಯಂ ತರು ಪ್ರವರ ಶಾಲ್ಮಲೇ. ನಾರದರು ಹೇಳಿದರು, ಓ ಮರವೇ, ನೋಡ್ಲಿಕ್ಕೆಷ್ಟು ಚಂದ, ನಿನ್ನನ್ನು ನೋಡ್ತಾ ಇದ್ರೆ ಮನಸ್ಸಿಗೆ ಭಾರಿ ಖುಷಿ ಆಗತ್ತೆ. ಮನೋರಮಃ, ನಿನ್ನಿಂದ ಬಹಳ ಸಂತೋಷ ಪಡ್ತಾ ಇದ್ದೇವೆ. ನಿನ್ನ ಆಸರೆಯಲ್ಲಿ ಗಿಳಿಗಳಿವೆ, ಮೃಗಗಳಿವೆ, ಆನೆಗಳಿವೆ. ವಸಂತಸ್ತವ ದೃಷ್ಟಾಮೇ ಮನೋಹರತರಾಸ್ತಥಾ, ನಿನ್ನ ನೆರಳಿನಲ್ಲಿ ಬಹಳ ಚಂದ ಕಾಣ್ತಾರೆ ಅವರೆಲ್ಲ. ನಿನ್ನ ಶಾಖೆಗಳು, ಹಿರಿಕೊಂಬೆಗಳು, ಕಿರು ರೆಂಬೆಗಳು ಯಾವತ್ತೂ ಬಿದ್ದದ್ದನ್ನ ಕಂಡಿಲ್ಲ. ನತೆ ಪ್ರಭಜ್ಞಾನ್ ಪಶ್ಯಾಮಿ ಮಾರುತೇನ ಕಥಂಚನ, ಎಷ್ಟೇ ಬಲವಾದ ಗಾಳಿ ಬೀಸಿದರೂ ಕೂಡ ಬೀಳದ ಮರ ಅಂತ ನಿನ್ನನ್ನು ನೋಡ್ತಾ ಇದ್ದೇನೆ. ಕಿನ್ನುತೆ ಪವನಸ್ತಾತ
ಪ್ರೀತಿಮಾನ್ ಅಥವಾ ಸುಹೃತ್, ಗಾಳಿರಾಯ ನಿನ್ನ ಗೆಳೆಯನೋ ಅಥವಾ ನಿನ್ನ ನೆಂಟನೋ, ಕೇನತ್ವಾ ರಕ್ಷತೆ ನಿತ್ಯಂ ವನೇಸ್ಮಿನ್ ಪವನೋಧ್ರುವಂ, ಈ ಬೀಸುವ ಗಾಳಿಗೆ ಎದೆಗೊಟ್ಟು ಹೇಗೆ ನಿಂತಿರುವೆ. ಪ್ರವಾತಿತ ವನಸ್ಥಾನಾಂ ವೃಕ್ಷಾಣಾಂಚ ವನಾನ್ಯಪಿ ಪರ್ವತಾನಾಂಚ ಶಿಖರಾಣಿ ಆಕಾಲಯತಿ ವೇಗವಾನ್, ವೇಗವಾಗಿ ಬೀಸುತ್ತಾ ಗಾಳಿ ಮರಗಳನ್ನು ಅಲುಗಿಸುತ್ತಾ ಆ ಒಂದು ಎಲೆಗಳನ್ನು ಬೀಳಿಸುತ್ತಾ ಹೋಗ್ತಾ ಇರ್ತಾನೆ. ಅದು ಹೇಗಾಯಿತು? ಶೋಷಯತ್ಯೇವ ಪಾತಾಳಂ ವಹನ್ ಗಂಧವಃ ಶುಚಿಃ ಹೃದಾಂಶ್ಚ ಸರಿತಶ್ಚೈವ ಸಾಗರಾಂಶ್ಚ ತಥೈವ ಚ. ಶೋಷಯತ್ಯೇವ ಪಾತಾಳಂ, ಆ ಗಾಳಿ ಕೆಳಗಿನವರೆಗೂ ಸಾಗಿ ಒಣಗಿಸುತ್ತಾನೆ ನೀರಿನ ಸೆಲೆಗಳನ್ನು, ಪರಿಮಳವನ್ನ ಎಲ್ಲೆಡೆ ಹಂಚುತ್ತಾನೆ, ಗಾಳಿಯ ಕಡಲ ಕಡೆಗೂ ಸಾಗುತ್ತಾನೆ. ಹೀಗೆ ಇರುವ ಆಳವಾದ ಮೇಲ್ಗಡೆ ಹೋಗುವ ಕೆಳಗಡೆಗೂ ಧಿಂಕಿಡುವ ಗಾಳಿ ಹೇಗೆ ನಿನ್ನನ್ನು ರಕ್ಷಿಸಿದೆ. ಸಂರಕ್ಷತೆ ಚ ಪವನಃ ಸಖಿತ್ವೇನ ನತಂ ಚ ಯಃ, ಅದರಿಂದಾಗಿ ಗೆಳೆಯನೇ ಆಗಿರಬೇಕು. ತಸ್ಮಾತ್ ಬಹುಲಶಾಖೋಸಿ ಪರ್ಣವಾನ್ ಪುಷ್ಪವಾನಪಿ ಇದಂಚ ರಮಣೀಯಂತೆ ಪ್ರತಿಭಾತಿ ವನಸ್ಪತೆ. ಅದರಿಂದಾಗಿ ಹಿರಿದಾದ ಕೊಂಬೆಗಳು, ಒಳ್ಳೆಯ ಎಲೆಗಳು, ಹೂವುಗಳು ಯಾವುದೂ ಕೂಡ ನಾಶ ಆಗಿಲ್ಲ ನಿನ್ನದು. ಯದಿಮೇ ವಿಹಗಾಸ್ತಾತ ರಮಂತೆ ಮುದಿತಾಸ್ತ್ವಯಿ, ಈ ಹಕ್ಕಿಗಳೆಲ್ಲ ಇಷ್ಟು ಸಂತೋಷದಿಂದ ಇರಲು ಕಾರಣವೇನು? ಬೇರೆಲ್ಲ ಕಡೆ ಬೇಗ ಯಾವುದೋ ಒಂದು ಕಾಲದಲ್ಲಿ ಎಲೆಗಳು ಬೀಳುತ್ತವೆ, ಎಲ್ಲ ನಾಶ ಆಗತ್ತೆ. ಯೇಷಾಂ ಪೃಥಕ್ ಸಮಸ್ತಾನಾಂ ಶ್ರೂಯಂತೆ ಮಧುರಾಗಿರಃ ಪುಷ್ಪ ಸಂಮೋದನೆ ಕಾಲೇ ವಾಶಂತೆ ಹರಿಯೂಥಪಾಃ. ಇಲ್ಲಿ ಮೃಗಗಳ ಓಡಾಟ ಇದೆ, ಆನೆಗಳ ನಡೆ ಇದೆ. ಎಷ್ಟೋ ಜನ ತಪಸ್ವಿಗಳು ಬಿಸಿಲಿನಿಂದ ಬಂದು ಈ ಬುಡದಲ್ಲಿ ಕುಳಿತಿರುತ್ತಾರೆ. ಇವರೆಲ್ಲ ನಿನಗೆ ಒಂದು ಒಳ್ಳೆ ಶೋಭೆಯನ್ನು ಕೊಟ್ಟಿದ್ದಾರೆ. ತಪಸ್ಸಿದ್ಧರಾದ ಬ್ರಾಹ್ಮಣರಿದ್ದಾರೆ. ಅದರಿಂದ ತ್ರಿವಿಷ್ಟಪ ಸಮಮ್ಮನ್ಯೆ ತವಾಯ ತನಮೇವಚ, ನಿನ್ನ ಆಸರೆ ಅನ್ನೋದು ಸ್ವರ್ಗದಂತೆ ಇದೆ. ಬಂಧುತ್ವಾದತ ಸಖ್ಯಾಚ್ಚ ಶಾಲ್ಮಲೇನಾತ್ರ ಸಂಚಯಃ. ಅದರಿಂದಾಗಿ ಏನಾದರೂ ನಿನ್ನ ಮತ್ತೆ ಗಾಳಿರಾಯನ ನಡುವೆ ಒಪ್ಪಂದ ಉಂಟೋ? ಇದೆಲ್ಲ ಹೇಗಾಗತ್ತೆ? ನತಂ ಪಶ್ಯಾಮ್ಯಹಂ ವೃಕ್ಷಂ ಪರ್ವತಂ ವೇಶ್ಮವಾ ದೃಢಂ. ಯಾವ ಬೆಟ್ಟದ ಬಂಡೆಯೂ ಕೂಡ ಸುರಕ್ಷಿತವಾಗಿರೋದಿಲ್ಲ. ಬಲವಾದ ಗಾಳಿ ನೂಕಿದರೆ ಕೆಳಗಡೆ ಬಿದ್ದೇ ಬೀಳುತ್ತೆ. ಯಾವ ವೃಕ್ಷವೂ ಕೂಡ ಯಾವತ್ತಾರೊಂದು ದಿವಸ ಬೀಳದೆ ಉಳಿಯುವುದೇ ಇಲ್ಲ. ಯಂನ ವಾಯು ಬಲಾದ್ಭಗ್ನಂ ಪೃಥಿವ್ಯಾಮಿತಿ ಮೇ ಮತಿ. ಅದರಿಂದ ಹೇಳು. ಅದಕ್ಕೆ ಶಾಲ್ಮಲಿ ಹೇಳಿತಂತೆ, ನಮೇ ವಾಯು ಸಖಾ ಬ್ರಹ್ಮನ್ ನ ಬಂಧುರ್ಮಮ ನಾರದ. ಓ ನಾರದರೇ, ಗಾಳಿ ನನ್ನ ಗೆಳೆಯನಲ್ಲ, ನನ್ನ ಬಂಧುವಲ್ಲ, ನನ್ನನ್ನು ರಕ್ಷಿಸುವುದಲ್ಲ. ಮಮ ತೇಜೋ ಬಲಂ ಭೀಮಂ ವಾಯೋರಪಿತು ನಾರದ. ವಾಯುವಿಗೂ ನನ್ನನ್ನು ಅಲುಗಿಸಲಾಗೋದಿಲ್ಲ, ಅದೇ ನನ್ನ ಗುಟ್ಟು. ನನ್ನ ಬಲ ಇದೆಯಲ್ಲ, ವಿಪರೀತ ಬಲ, ಅದರಿಂದ ಭೂಮಿಯನ್ನು ಆಂತು ಗಟ್ಟಿಯಾಗಿ ನಿಂತಿದ್ದೇನೆ. ಗಾಳಿಯಲ್ಲ ಯಾರು ಕೂಡ ನನ್ನ ಅಲುಗಾಡಿಸ್ಲಿಕ್ಕಾಗಲ್ಲ. ಕಲಾಂ ಅಷ್ಟಾದಶೀಂ ಪ್ರಾಣೈ ನಮೇ ಪ್ರಾಪ್ನೋತಿ ಮಾರುತಃ. ಅವನು ತನ್ನೆಲ್ಲ ಬಲವನ್ನ ಉಪಯೋಗಿಸಿದರೂ 18ನೇ ಒಂದು ಭಾಗವನ್ನು ಅಲುಗಿಸ್ಲಿಕ್ಕಾಗಲ್ಲ. ಎಲ್ಲರೂ 16 ಅಂತಾರೆ. ಇದು ಅಹಂಕಾರ ಜಾಸ್ತಿ. ಹೀಗಾಗಿ 18ನೇ ಒಂದು ಬಲ, 18ನೇ ಒಂದು ಅಂಶವನ್ನು ಅಲುಗಾಡಿಸ್ಲಿಕ್ಕಾಗಲ್ಲ. ಆಗಚ್ಚತ್ಪರುಚೋ ವಾಯು ಮಯಾ ವಿಷ್ಟಂಬಿತೋ ಬಲಾತ್.
ಬೆಟ್ಟಗಳನ್ನು ಬೀಳಿಸುತ್ತಾ ಮರಗಳನ್ನು ಕೆಳಗಡೆ ತುಳಿಯುತ್ತಾ ಗಾಳಿ ನನ್ನೆಡೆಗೆ ಬಂದ, ಅವನೇ ಭಗ್ನನಾದ. ಸಮಯ ಬಹುಚೋ ಭಗ್ನ ಪ್ರಭಂಜನ್ವೈ ಪ್ರಭಂಜನ. ಪ್ರಭಂಜನ ಅಂತ ಗಾಳಿಗೆ ಹೆಸರು. ಯಾಕೆ ಅಂದರೆ ಎಲ್ಲರ ಮೇಲ್ಗೂಡು ಭಾರ ಇರುತ್ತೆ, ವಾಯುಭಾರ ಎಲ್ಲರ ಮೇಲೂ ಇರುತ್ತೆ ಅಂತ. ಅದು ಒಂದರ್ಥ ಪ್ರಭಂಜನ ಅಂತ ಅಲ್ವಾ. ನಮಗೆ ಕಾಣುವ ಗಾಳಿಯ ಸಂಚಾರದ ಒಳಗೆ, ಗಾಳಿಯ ಸಂಚಾರದ ಎಡೆಗೆ, ಗಾಳಿಯ ಸಂಚಾರ ಎಲ್ಲಿ ಮುಗಿಯುತ್ತೆ ಅಲ್ಲಿ ತನಕದ ಗಾಳಿಯ ಒತ್ತಡ ನಮ್ಮ ಮೇಲೆ ಸರಿಯಾಗಿ ಪ್ರಭಾವ ಬೀರಿದ್ರೆ ಕತ್ತು ಮುರಿದು ಬಿದ್ದೋಗ್ಬೇಕಿತ್ತು. ಯಾಕಾಗಿಲ್ಲ ಅಂದರೆ ಕೆಳಗಡೆಯಿಂದೆಯೂ ಗಾಳಿಯ ಒತ್ತಡ ಇದೆ. ಅದರಿಂದಾಗಿ ಅದು ಸಮವಾಗಿ ನಾವು ನಿಂತಿದ್ದೇವೆ ಅಲ್ವಾ. ಆದರೆ ಅವನು ಒತ್ತಲಿಕ್ಕೆ ಶುರು ಮಾಡಿದರೆ ಯಾರನ್ನೂ ಒತ್ತಿ ಬಿಡಬಲ್ಲ. ಆ ಫೋರ್ಸ್ ಪಾಪ ಇದು ಗೊತ್ತೇ ಇಲ್ಲ ತಾರ್ಕಿಕರಿಗೆ. ಅದಕ್ಕೆ ಅವ್ರು ಹೇಳ್ತಾರೆ ವಾಯುವಿಗೆ ಬಲ ಇಲ್ಲ ಅಂತಾರೆ. ಏನ್ ಮಾಡೋದು? ಗಾಳಿಯಲ್ಲಿ ಗುರುತ್ವ ಇಲ್ಲ ಅಂತಾರು, ಗಾಳಿಗೆ ಭಾರ ಇಲ್ಲ ಅಂತವ್ರು. ಈ ರೀತಿ ಹೇಳಿ ಆಮೇಲೆ ಆ ತರ್ಕಪಾಠ ಮಾಡಿದವ ಸೀದಾ ಇದಕ್ಕೆ ಹೋಗಿ, ಯಾವುದು ಪೆಟ್ರೋಲ್ ಬಂಕ್ಗೆ ಹೋಗಿ ಗಾಳಿ ಹಾಕಿಸ್ಕೊತಾನೆ. ಅದು ಅದ್ಭುತ. ಅದು ಮಾಡೋದು ಮಾತ್ರ ವಾಯುವಿನಲ್ಲಿ ಗುರುತ್ವ ಇಲ್ಲ. ಈ ಫಿಸಿಕ್ಸ್ ಅನ್ನು ಸ್ವಲ್ಪ ಓದಿದವರಿಗೆ ಸ್ವಲ್ಪ ಜಾಸ್ತಿ ಬೇಡ, ತಾರ್ಕಿಕರದ್ದು ಕೇಳಲಿಕ್ಕಾಗಲ್ಲ. ಏನ್ ಬಾಲಿಶವಾಗಿ ಹೇಳ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಆದ್ರೆ ಆ ಸ್ವಲ್ಪ ಮಟ್ಟದ ಫಿಸಿಕ್ಸ್ ತಾರ್ಕಿಕರಿಗೆ ಗೊತ್ತಿಲ್ವಲ್ಲ, ಅದಕ್ಕಾಗಿ ಬಂದ್ಕೊಂಡಿದ್ದಾರೆ. ಸಮಯ ಬಹುಚೋ ಭಗ್ನ ಪ್ರಭಂಜನ್ವೈ ಪ್ರಭಂಜನ. ಬೇಕಾದಷ್ಟು ಬಾರಿ ಬಂದು ಅಲುಗಿಸಿದ್ದಾನೆ. ತಸ್ಮಾನ್ ನಬಿಭ್ಯೇ ಬಿದೇವರ್ಚೆ ಕ್ರುದ್ಧಾದಪಿ ಸಮೀರಣಾತ್. ಅದರಿಂದ ಓ ದೇವರ್ಷಿಯೇ, ಏನು ಮಾಡಿದ್ರು ನನ್ನನ್ನೇನು ಮಾಡಲಿಕ್ಕಾಗಲ್ಲ. ಯಾರಿಗೆ ಹೆದರಲಿ ನಾನು, ಯಾರೂ ನನ್ನ ಬಾಂಧವರಲ್ಲ, ಆದರೂ ಬದುಕಿದ್ದೇನೆ. ನಾರದ ಶಾಲ್ಮಲೆ ವಿಪರೀತಂತೆ ದರ್ಶನಂ ನಾತ್ರತಂ ಛಯ ನಹಿ ವಾಯೋರ್ಬಲೇ ನಾಸ್ತಿ ಭೂತಂ ತುಲ್ಯಬಲಂ ಕ್ವಚಿತ್. ಅದಕ್ಕೆ ನಾರದರು ಹೇಳಿದ್ರಂತೆ, ಏನಪ್ಪ ನಿನ್ನ ಜ್ಞಾನವೇ ವಿಪರೀತ ಆಗೋಗಿದೆಯಲ್ಲ. ಮುಖ್ಯಪ್ರಾಣನಿಗೆ, ವಾಯುವಿಗೆ, ಮುಖ್ಯಪ್ರಾಣ ಅಲ್ಲ ವಾಯುವಿಗೆ ಸಮನಾದ ಬಲ ಜಗತ್ತಿನಲ್ಲಿ ಯಾರ್ದಾದ್ರೂ ಇದೆಯಾ? ಅಲ್ಲ, ಇಲ್ಲಿ ಹೇಳೋದು ಇಂದ್ರೋ ಯಮೋ ವೈಶ್ರವಣೋ ವರುಣಶ್ಚ ಜಲೇಶ್ವರ ನೈತೆ ಪಿತುಲ್ಯ ಮರುತಃ ಕಿಂ ಪುನಸ್ತಂ ವನಸ್ಪತೆ. ಇದರಿಂದ ನಮಗೆ ಗೊತ್ತಾಗುತ್ತೆ ಮುಖ್ಯಪ್ರಾಣ. ಮೊದಲು ಹಾಗೆ ತಗೊಳ್ಬೇಕು, ವಾಯು, ಆಮೇಲೆ ಇದನ್ನು ತೆಗೆದುಕೊಳ್ಬೇಕು. ಇಂದ್ರ, ಯಮ, ಕುಬೇರ, ವರುಣ, ಯಾರಿಗೂ ವಾಯುವನ್ನ ಬಲದಲ್ಲಿ ಸರಿಗಟ್ಟಲಾಗುವುದಿಲ್ಲ. ಇನ್ನು ನೀನ್ಯಾರು? ಯದ್ಧಿ ಕಿಂಚಿದಪಿ ಪ್ರಾಣಿ ಚೇಷ್ಟತೆ ಶಾಲ್ಮಲೆ ಭುವಿ ಸರ್ವತ್ರ ಭಗವಾನ್ ವಾಯು ಚೇಷ್ಟಾ ಪ್ರಾಣಕರ ಪ್ರಭು. ಏನೇನು ಕ್ರಿಯೆ ಇದೆ, ಏನೇನು ನಡೆ ಇದೆ, ಆ ಎಲ್ಲಕ್ಕೂ ಕೂಡ ಪ್ರಾಣ ಕಾರಣ. ಏಷ ಚೇಷ್ಟಯತೆ ಸಮ್ಯಕ್ ಪ್ರಾಣಿನ ಸಮ್ಯಗಾಯತಃ ಅಸಮ್ಯಗಾಯತೋ ಭೂಯಃ ಚೇಷ್ಟತೆ ವಿಕೃತಂ ಋಷೂ. ಉದ್ದೋ ಉದ್ದ ಪ್ರಾಣನ ಕ್ರಿಯೆ ಇದೆ, ಅಗಲವೂ ಇದೆ. ಉದ್ದವಿಲ್ಲದಿದ್ದರೂ, ಉದ್ದವಾಗಿ ಸಾಗದಿದ್ದರೂ ಪ್ರಾಣನ ಕ್ರಿಯೆ ನಮ್ಮಲ್ಲಿ ಬಹಳ ವಿಕಾರಗಳನ್ನು ಉಂಟು ಮಾಡುತ್ತದೆ. ನ ಪೂಜಯಸಿ ಪೂಜ್ಯಂ ತಂ ಕಿಮನ್ಯದ್ ಬುದ್ಧಿಲಾಘವಾತ್. ಇಷ್ಟು ಬಲದಿಂದ ಪೂಜ್ಯನಾಗಿರುವ, ನಿನ್ನ ಮೇಲೆ ದಯ ಇಟ್ಟಿರುವ ಈ ಒಂದು ಪ್ರಾಣನನ್ನ ಏಕೆ ಗೌರವಿಸುವುದಿಲ್ಲ? ಅಸಾರಶ್ಚಾಪಿ ದುರ್ಬುದ್ಧೇ ಕೇವಲಂ ಬಹುಭಾತತೆ. ಅದರಿಂದ ಏನೇನೋ ಮಾತಾಡ್ತಾ ಇದ್ದಿ. ಕ್ರೋಧ ಮೊದಲಾದವುಗಳು ನಿನ್ನನ್ನು ಆವರಿಸಿದೆ. ನಿನ್ನ ಮಾತುಗಳಲ್ಲಿ ಸತ್ವ ಇಲ್ಲ, ವಿರುದ್ಧವಾದ ಸಂಗತಿಗಳಿದೆ. ಮಮ ರೋಚ ಸಮುತ್ಪನ್ನ ತ್ವಯ್ಯೇವಂ ಸಂಪ್ರಭಾಚಿಣಿ ಬ್ರವೀಮ್ಯಹಮಿದಂ ವಾಯೋ ತವ ದುರ್ಭಾಷಿತಂ ಬಹು. ನನಗೇನೆ ಸಿಟ್ಟು ಬಂದಿದೆ. ನೀನು ಆಡಿದ ಮಾತನ್ನ ಸೀದಾ ತಗೊಂಡು ಹೋಗಿ ಮುಖ್ಯಪ್ರಾಣನಿಗೆ ಹೇಳ್ತೇನೆ.
ಅಥವಾ ಪ್ರಾಣನಿಗೆ ಹೇಳ್ತೇನೆ. ಚಂದನೈಶ್ಚಂದನೈಶ್ಚಾಲೈ ಸರಳೈರ್ದೇವದಾರಭಿ. ನೋಡು, ಗಂಧದ ಮರ, ಮತ್ತಿ ಮರ, ದೇವದಾರು, ಬಿದಿರು, ಯಾವ ಯಾವ ತರಹದ ಮರಗಳಿದೆ. ಎಲ್ಲ ಮರಗಳು ನಿನಗಿಂತ ಗಟ್ಟಿಯಾಗಿವೆ, ಕಾಂಡದಲ್ಲಿಯೂ ಬೇರಿನಲ್ಲಿಯೂ ನಿನಗಿಂತ ಗಟ್ಟಿಯಾಗಿವೆ. ಅವುಗಳೆಲ್ಲ ಬೀಳ್ತಾ ಇಲ್ಲ. ನೀನು ಅವುಗಳೆಲ್ಲ ಬೀಳ್ತಾ ಇವೆ, ನೀನು ಮಾತ್ರ ಬೀಳ್ತಾ ಇಲ್ಲ. ಇದು ಅನುಗ್ರಹ ಅನ್ಕೊಂಡು ಸುಮ್ಮನಿರ್ಬೇಕಲ್ವಾ? ಈ ರೀತಿ ಮಾತನಾಡಬಾರದು. ನಾರದರು ಅಂದ್ರೆ ಅದೇ ಅಲ್ವಾ? ನಾರಂ ದದಾತಿ ಅಥವಾ ನಾರಂ ದ್ಯತಿ ಅಂತ. ನಾರ ಅಂದ್ರೆ ಮನುಷ್ಯರಲ್ಲಿ ಇರುವಂಥದ್ದು. ಅದು ಜ್ಞಾನವಾಗಿರ್ಬೋದು, ಅಜ್ಞಾನ ಆಗಿರಬಹುದು. ಅವ್ರ ಎದುರುಗಡೆ ಬಂದರೆ ಅದು ಅಭಿವ್ಯಕ್ತ ಆಗತ್ತೆ. ಯಾರ ಒಳಗಿನ ಅಜ್ಞಾನ, ಯಾರ ಒಳಗಿನ ಜ್ಞಾನ ಯಾರು ಬಂದರೆ ಅಭಿವ್ಯಕ್ತ ಆಗುತ್ತೋ ಅವರು ನಾರದರು. ಹೀಗಾಗಿ ಅವ್ರ ನಿರ್ವಚನವೇ ಹಾಗೆ. ನಾರಂ ಜತಿ, ಜ್ಞಾನವನ್ನು ಪರಿಹಾರ ಮಾಡಿಬಿಡ್ತಾರೆ, ನಾಶ ಮಾಡಿಬಿಡ್ತಾರೆ. ಹೌದಾ, ಅಷ್ಟು ಕೆಟ್ಟವರ? ಇಲ್ಲ ಇಲ್ಲ. ನಾರಂ ದದಾತಿ, ಮನುಷ್ಯರ ಒಳಗಡೆ ಇರಬೇಕಾದ ಜ್ಞಾನವನ್ನು ಕೊಡ್ತಾರೆ. ಎರಡೂ ಅವ್ರದೇ ಕೆಲಸ. ಅವ್ರ ಎದುರುಗಡೆ ನಿಂತುಕೊಂಡ್ರೆ ಆಯ್ತು. ಇದು ನಾರದರ ಮಹಿಮೆ. ಅದರಿಂದಾಗಿ ನಾರದರನ್ನ ಚಾಡಿಕೋರರು ಅಂತ ಹೇಳಿ ನಾವು ಬೈಲಿಕ್ಕಿಲ್ಲ. ಅದು ದೇವರು ವಹಿಸಿದ ಕಾರ್ಯಭಾರ ಮಾಡ್ತಾ ಇದ್ದಾರೆ ಅವರು. ಇಲ್ಲಿ ಮನೆಯಿಂದ ಮನೆಗೆ ಜಗಳ ಹಚ್ಚುವವನ ನಾರದ ಅಂತಾರೆ. ಏನು ಹಣೆ ಬರ? ಅದು ನಾರದರಿಗೆ ಮಾಡೋ ಅವಮಾನ. ನಾರದರಿಗೆ ಮಾಡೋ ಅವಮಾನ ಅದು. ಅವರು ಮಾಡಿದ್ರೆ ಎಂತಹ ಲೋಕೋದ್ಧಾರದ ಕೆಲಸ ಅದು. ಅದೇ ಜನ ಪ್ರಹ್ಲಾದನಿಗೆ ಉಪದೇಶ ಮಾಡಿದ್ದನ್ನು ಮನಸ್ಸಿಗೆ ತಗೋತಾರ? ಭಾಗವತದಲ್ಲಿ ಯಾರ್ಯಾರು ಸಾಧಕರಿದ್ದಾರೆ ಎಲ್ಲರಿಗೂ ಉಪದೇಶ ಮಾಡಿದ್ದು ನಾರದರೇ. ಯಾವುದೇ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ತಗೊಳ್ಳಿ, ಅದನ್ನು ಮನಸ್ಸಿಗೆ ತಗೊಳ್ಳಲ್ಲ. ಇವ್ರು ಬೇಕಾದಕ್ಕೆ ಮಾತ್ರ ತಗೊಳ್ಳೋದು. ಒಂದೋ ಎಲ್ಲವನ್ನ ಗ್ರಹಿಸಿ, ಒಂದೋ ಸುಮ್ಮನೆ. ಹಾಗೆ ಅಪಚಾರ ಮಾಡಬಾರದು. ಸಾಕು, ನಿಲ್ಲಿಸು ನಿನ್ನ ಪುರಾಣ ಅಂತಾರೆ. ಏನು ದುರಂತ! ಪುರಾಣಕ್ಕೆಂತಹ ಅವಮಾನ ಮಾಡಬಾರದು. ಮಂಗಳಾರತಿ ಅಂತನ್ನೋದು ಬೈಯೋದಕ್ಕೆ, ಅದೆಲ್ಲ ತಪ್ಪು ಪ್ರಯೋಗ ಮಾಡಬಾರದು. ಹಾಗೆ ನಮ್ಮ ಇದನ್ನು ನಾವು ಹಾಗೆ ಮಾಡಬಾರದು. ತ್ವಂತು ಮೋಹಾನ್ ನ ಜಾನೀಶೇ ವಾಯೋರ್ಬಲಮನುತ್ತಮಂ. ಈ ರೀತಿಯಾಗಿ ನುಡಿದು ನಾರದರು ಮುಖ್ಯ ಪ್ರಾಣನಿಗೆ ಎಲ್ಲವನ್ನೂ ಹೇಳಿದರು ಅನ್ನುವಲ್ಲಿಗೆ ಇವತ್ತು ನಿಲ್ಲಿಸೋಣ. ಮತ್ತೆ ಸೋಮವಾರ ಮುಂದುವರಿಯುತ್ತೆ. ಸೋಮವಾರ ಇಲ್ಲ, ಮಂಗಳವಾರ. ಸೋಮವಾರ ಪ್ರತಿಪತ್ ಆದ್ದರಿಂದ ಈ 15 ದಿವಸವೂ ಚಿಂತನೆ ಆಗಿದೆ. ಆದ್ದರಿಂದ ವಿರಾಮ. ನಾಳೆ ನಾಡಿದ್ದು ಇದುಂಟು, ಯಾವುದು? ರಾಮಾಯಣ ಉಂಟು. ಕೃಷ್ಣಾರ್ಪಣಮಸ್ತು.